ಸಂಸದ ರಾಹುಲ್ ಗಾಂಧಿ ಭಾರತದ ಪ್ರಜೆ ಹೌದು ಅಥವಾ ಅಲ್ವಾ ಅದನ್ನ ಮೊದಲು ತಿಳಿಸಿ. ಕೇಂದ್ರಕ್ಕೆ 4 ವಾರಗಳ ಗಡುವನ್ನು ನೀಡಿದೆ ಅಲಹಾಬಾದ್ ಹೈಕೋರ್ಟ್. ಕರ್ನಾಟಕದ ವ್ಯಕ್ತಿಯೊಬ್ಬರು ಸಲ್ಲಿಸಿದಂಥ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ನಡೆಸಿತು. ಶಿಶಿರ್ ಅನ್ನೋಂಥವರು ಅರ್ಜಿ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ. ಈ ಸಂಬಂಧ ನಮ್ಮ ಬಳಿ ಪುರಾವೆಗಳಿವೆ ಅಂತೇಳಿ ಅರ್ಜಿದಾರ ಹೇಳಿದ್ದಾರೆ. ಪೌರತ್ವ ವಿವಾದದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು. ಕೋರಿರುವಂಥ ಅರ್ಜಿದಾರ ಭಾರತದಲ್ಲಿ ದ್ವಿಪೌರತ್ವ ಹೊಂದುವುದು ಕಾನೂನು ಬಾಹಿರವಾಗಿದೆ. ಅಂದರೆ 2 ಕಡೆ ವೋಟರ್ ಐ ಡಿ ಹೊಂದುವುದು, ಪೌರತ್ವವನ್ನು ಹೊಂದುವುದು. ರಾಹುಲ್ ಗಾಂಧಿ ನಿಯಮವನ್ನು ಮೀರಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ. ಈ ಕುರಿತು ಸಿಬಿಐ ತನಿಖೆಗೆ ಆದೇಶ ಕೊಡಬೇಕು ಅಂತ ಆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅರ್ಜಿಯಲ್ಲಿ. ರಾಹುಲ್ ಗಾಂಧಿ ಅವರು ನಿಜಕ್ಕೂ ಬ್ರಿಟನ್ನ ಪೌರತ್ವವನ್ನು ಹೊಂದಿದ್ದಾರಾ? ಅವ್ರು ಹೇಳಿರೋ ಪ್ರಕಾರ ಹೊಂದಿದ್ದಾರೆ ಅಂಥೇಳಿ. ಈ ಬಗ್ಗೆ ಸಾಬೀತು ಮಾಡೋಕೆ ನನ್ನ ಹತ್ರ ಪುರಾವೆಗಳಿದ್ದಾವೆ. ಅರ್ಜಿದಾರ ಹೇಳೋದಿದು, ಭಾರತದಲ್ಲಿ ದ್ವಿಪೌರತ್ವ ಹೊಂದುವುದು ಕಾನೂನು ಬಾಹಿರ, ಬೇರೆ ದೇಶದಲ್ಲೊಂದು ಇಲ್ಲೊಂದು, ಅದಕ್ಕೆ ಅವಕಾಶ ಇಲ್ಲ. ಆದರೂ ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ. ಕಾನೂನಿನ ಪ್ರಕಾರ ಬೇರೆ ದೇಶದ ಪೌರತ್ವ ಪಡೆದುಕೊಂಡ್ರೆ ಇಲ್ಲಿಯ ಪೌರತ್ವ ಅಂದರೆ ಭಾರತೀಯ ಪೌರತ್ವ ರದ್ದಾಗುತ್ತೆ. ಹಾಗಾಗಿ ಅವರ ಪೌರತ್ವದ ಬಗ್ಗೆ ಕ್ಲಾರಿಟಿ ಕೊಡಿ. ಭಾರತೀಯ ಪೌರತ್ವವನ್ನು ಬಿಟ್ಟು ಕೊಡದೇ ಇರುವುದು ಕಾನೂನು ಬಾಹಿರವಾಗಿದೆ. ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ದೆಹಲಿ ಕೋರ್ಟ್ ಮೊರೆ ಹೋಗಿದ್ರು. ಕೇಂದ್ರ ಗೃಹ ಸಚಿವಾಲಯ ಅದನ್ನು ಗಂಭೀರವಾಗಿ ಇನ್ನೂ ತೆಗೆದುಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಸಿಬಿಐ ತನಿಖೆ ಆಗಬೇಕು ಅಂತೇಳಿ. ಬ್ರಿಟನ್ ಪೌರತ್ವವನ್ನು ಅವರು ಹೊಂದಿದ್ದಾರೆ, ಭಾರತದ ಪೌರತ್ವವನ್ನು ಕೂಡ ಹೊಂದಿದ್ದಾರೆ. ಎರಡೂ ಒಂದು ಹಾಗಿಲ್ಲ. ಕಾನೂನು ಪ್ರಕಾರ 2 ದೇಶದ ಪೌರತ್ವ. ಹಾಗಾಗಿ ಅಲ್ಲಿ ಹೊಂದಿದ್ರೆ ಇಲ್ಲಿ ಅದು ರದ್ದಾಗಬೇಕಲ್ವಾ? ಅದರ ಬಗ್ಗೆ ನನ್ನ ಹತ್ರ ಪುರಾವೆಗಳಿದೆ ಅಂಥೇಳಿ ಅರ್ಜಿದಾರರು ಹೇಳ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಗೆ ಈಗ ಪೌರತ್ವದ ಗಂಡಾಂತರ ಶುರುವಾಗಿದೆ.